ಸುಪ್ರೀಂ ಕಟಕಟೆಯಲ್ಲಿ ಕಾಣಿಕೆ ಕಳ್ಳತನದ ಕೇಸು ವಿಚಾರಣೆ ನಡೀತಾ ಇದೆ. ಹೌದು, ಸುಪ್ರೀಂ ಕೋರ್ಟ್ನಿಂದ ಕೇಂದ್ರ ಸರ್ಕಾರಕ್ಕೆ ಸದ್ಯ ನೋಟಿಸ್ ಜಾರಿಯಾಗಿದೆ. ರಾಮ ಮಂದಿರ ಟ್ರಸ್ಟ್, ಕೇಂದ್ರ ಮತ್ತೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಕೊಡಲಾಗಿದೆ. ಪ್ರಮುಖವಾಗಿ ತನಿಖೆಯ ವರದಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ತನಿಖೆ ಎಲ್ಲಿವರೆಗೂ ಬಂದಿದೆ ಅನ್ನುವಂತ ವರದಿ ಕೊಡಿ, ಮುಚ್ಚಿದ ಲಕೋಟೆಯಲ್ಲಿ ವರದಿ ಕೊಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಮುಖೇನವಾಗಿ ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣ ಇದು ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಹೋಗಿದೆ. ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾರ್ಯಾರೆಲ್ಲ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು ಅಂತ ಅರ್ಜಿಗಳನ್ನ ಒಟ್ಟುಗೂಡಿಸಿ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ. ಈಗ ಜನರಿಗೆ, ಆಮೇಲೆ ರಾಮ ಭಕ್ತರಿಗೆ ಮತ್ತೆ ಈ ಪ್ರಕರಣದ ವಿರುದ್ಧ ಹೋರಾಡ್ತಾ ಇರುವಂತವರಿಗೆ, ಓವರಾಲ್ ಆಗಿ ಇರುವವರಿಗೆ ಇದುವರೆಗೆ ನಡೆದಿರುವಂತಹ ತನಿಖೆಯಲ್ಲಿ ತನಕ ಬಂದಿದೆ ಅನ್ನುವಂಥದ್ದು ಗುಮಾನಿ ಇದೆ. ಆಮೇಲೆ ಈ ಪ್ರಕರಣದಲ್ಲಿ ಕೆಲವರನ್ನ ಆ ಪ್ರಕರಣದಿಂದ ಹೊರಗಿಡುವಂತ ರೀತಿಯಂತ ವ್ಯವಸ್ಥಿತ ಪ್ರಯತ್ನಗಳಾಗ್ತಾ ಇದೆ ಅಂತಲೂ ಕೂಡ ಈಗ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಕೆಲವರನ್ನೇ ಇದರಲ್ಲಿ ತಪ್ಪಿತಸ್ಥರು ಅಂತ ತೋರಿಸಿ ನಿಜವಾದಂತ ಮಿಕಗಳು ಯಾರಿದ್ದಾರೆ ಅಥವಾ ತಿಮಿಂಗಳಗಳು ಯಾರಿದ್ದಾರೆ ಅವ್ರನ್ನ ಹೊರಗಿಡುವಂತ ಕೆಲಸ ಆಗ್ತಾ ಇದೆ ಅಂತೆಲ್ಲ ಆರೋಪ ಇದೆ. ಅದರ ನಡುವೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗ್ತಾ ಇರುವಂತ ಈ ಬೆಳವಣಿಗೆ ಏನಿದೆಯಲ್ಲ, ಇದು ಸಹಜವಾಗಿ ಸ್ವಲ್ಪ ಸಮಾಧಾನ ತರಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ 3 ಅರ್ಜಿಗಳು ಸಲ್ಲಿಕೆಯಾಗಿತ್ತು. ವಕೀಲರಾದಂತಹ ದಿನೇಶ್ ಕುಮಾರ್, ಅಜಯ್ ಕುಮಾರ್, ಆರ್ಜೆಡಿ ಸಂಸದ ಸುಧಾಕರ್ ಇವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಪ್ರಮುಖವಾಗಿ ಸಿಬಿಐ ತನಿಖೆ ಆಗಬೇಕು, ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು, ಈ ರೀತಿಯಾದಂತಹ ವಾದಗಳನ್ನ ಇಟ್ಟು ಅರ್ಜಿಗಳನ್ನ ಸಲ್ಲಿಸಲಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ತನಿಖೆಗೆ ಹೀಗೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಎಲ್ಲ ಅರ್ಜಿಗಳನ್ನ ಪುರಸ್ಕರಿಸಿ ವಿಚಾರಣೆ ನಡೆಸ್ತಾ ಇದೆ ಸುಪ್ರೀಂ ಕೋರ್ಟ್. ಈಗ ತನಿಖೆ ನಡೀತಾ ಇದೆ, ತನಿಖೆ ಒಂದು ಭಾಗ ಆಗ್ಲಿ, ಆ ನಂತರದಲ್ಲಿ ಇದ್ರ ಬಗ್ಗೆ ವಿಚಾರಣೆ ಮಾಡೋಣ. ಈಗ ಸದ್ಯಕ್ಕೆ ಅರ್ಜಿಯನ್ನ ತಿರಸ್ಕರಿಸೋದು ಇದ್ಯಾವುದೂ ಆಗಿಲ್ಲ. ಅರ್ಜಿಯನ್ನ ಪುರಸ್ಕರಿಸಿದೆ ಸುಪ್ರೀಂ ಕೋರ್ಟ್.